ದೃಶ್ಯ 7 ಸೋವಿದೇವನ ಪಟ್ಟಾಭಿಷೇಕದ ದೃಶ್ಯ. ಶಿವಕುಮಾರ್ ಮತ್ತು ಕಲಾವತಿ ಅಂತರ್ಜಾತೀಯ ವಿವಾದ ಸುದ್ದಿ ಕೇಳಿ ಸೋವಿದೇವನು ಕ್ರೋಧಾಂಕಿತನಾಗಿ ತಂದೆಯನ್ನು ಅರಮನೆಗೆ ಅಧಿಕಾರದ ಚುಕ್ಕಾಣಿಯನ್ನು ನೀಡಿರುತ್ತಾರೆ. ರಾಜಮಾರ್ತಾಂಡ ರಾಜಗಂಭೀರ ಯುವರಾಜನವರಿಗೆ ಯುವರಾಜನವರಿಗೆ ಮಾಡ್ಬೇಡ್ರ ನಿಂದ ఎంతసేపు ಇಂದು ನಾನು ಕಲ್ಯಾಣ ರಾಜ್ಯದ ರಾಜನಾಗಿ ರಾಜ್ಯ ಆಜ್ಞೆ ಮಾಡುತ್ತಿದ್ದೇನೆ. ಆ ಶರಣರದ್ದು ಅವಿನಕುಲಾದು ಅವರನ್ನು ಸೆದೆಬಡಿಯಿರಿ, ಅವರನ್ನು ಅಂಟಿಸಿಕೊಂಡು ಹೋಗಿ ಅವರ ತತ್ವದ ಕಡಿತಗಳನ್ನು ಸುಟ್ಟು ಹಾಕಿರಿ. ಇದು ನನ್ನ ರಾಜ ಆಜ್ಞೆ. ಮತ್ತು ಆ ಅರಳಯ್ಯ ಮತ್ತು ಮಾದರಸರನ್ನು ನೇಣಿಗೆ ಹಾಕಿ. ಸೋವಿ ಅಪ್ಪನ ಎದುರು ಇದು ನಡೆದೇ ಸಲ್ಲದು. ಹೋಗಲಿ ಬಿಡುರಂಬ. ಮೊದಲೇ ನಮಗೆ ಬಸವಣ್ಣ ಹೇಳಿದ ವಿಷಯದ ಹಾವಿಗೆ ಹಾಲೆರೆದು ಸಾಕು ಬೆಳೆಸಿದಂತಾಯ್ತು. ನಾನು ಎಚ್ಚೆತ್ತುಕೊಳ್ಳಲಿಲ್ಲ. ಈ ಕಲ್ಯಾಣ ಕ್ರಾಂತಿಯನ್ನು ನೋಡಿ ಸಹಿಸಿಕೊಳ್ಳಲಾರೆ. ನಾನು ಇಂದು ಕೂಡಲ ಸಂಗಮದಲ್ಲಿ ಹೋಗಿ ಐಕ್ಯನಾಗುತ್ತೇನೆ. ನಡೆ ಗಂಗಾ. ಈ ಬ್ರಹ್ಮಣ ಕೂಡಲಲ್ಲಿ ಈ ಅಳಿತಿರೇವಲ್ಲ, ಈ ನೋವನ್ನು ಈ ಶಿಕ್ಷೆಯನ್ನು ಮನಸ್ಪೂರ್ವಕವಾಗಿ ಒಪ್ಪುತ್ತೇನೆ. ಹಿಂಸೆ ಮುಂದೆ ಹಿಂಸೆ ಯಾವತ್ತಾದರೂ ತಲೆ ಮಾಡಲೇಬೇಕು. ಈ ಶಿಕ್ಷೆಯನ್ನು ಮನಸ್ಪೂರ್ವಕವಾಗಿ ಒಪ್ಪಿಕೊಳ್ಳುತ್ತೇನೆ. ಸೈನಿಕರೇ, ಅವರನ್ನು ಎಳೆದುಕೊಂಡು ಹೋಗಿ. ಮಹಾಪ್ರಭುಗಳೇ, ಇದು ತುಂಬಾ ಅನ್ಯಾಯ. ಒಲೆ ಎತ್ತಿ ಉಳಿದರೆ ನಿಲ್ಲಬಹುದು, ದರೆ ಎತ್ತಿ ಉಳಿದರೆ ನಿಲ್ಲಲು ಬಾರದು. ಏರಿಯೇ ನೀರು ಮುಗಡೆ, ಬೇಲಿಯೇ ಮೇವ ಮೇವಡೆ, ತಾಯೇ ಎದೆಯಾಲೆ ನಂಜಾಗಿ ಕೊರಬೇಡೆ. ನಾ ಯಾರಲ್ಲಿ ದೂರಲ್ಲಿ ಕೂಡಲ ಸಂಗಮ ದೇವ. ಲೋಕದ ಡಂಕು ನೀವೇಕೆ ತಿದ್ದುವಿರಿ? ನಿಮ್ಮ ನಿಮ್ಮ ಮನವನ್ನು ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ತನವನ್ನು ಸಂತೈಸಿಕೊಳ್ಳಿ. ನೆರವಿನ ತಕ್ಕ ಎಲ್ಲ ಕೂಡಲ ಸಂಗಮ ದೇವ. ಫೋಟೋನಾ? ಇದು 12ನೇ ಶತಮಾನದಲ್ಲಿ ನಡೆದಂತಹ ನೈಜ ಘಟನೆಯಾಗಿದ್ದು, ಇದು ಕ್ರಾಂತಿಯಲ್ಲ, ತಲೆದಂಡ. ಅಂತರ್ಜಾತಿ ವಿವಾಹ ಮಾಡಲಿಕ್ಕೆ ಹೋಗಿ ಬಸವಣ್ಣನವರು ಕೂಡಲ ಸಂಗಮದಲ್ಲಿ ಐಕ್ಯ ಆಗ್ತಾರೆ. ಸಮಾಜದ ತಿತ್ತು ತೀಡುಗಳು ಎಷ್ಟು ಮಾಡಿದರೂ ಸಮಾಜ ಅಂಟುಡಂಪು ನಾಯಿಯ ಬಾಲ ಇದ್ದಂತೆ. ಇದರಲ್ಲಿ ಬಿದಿರು ಕಟ್ಟಿದರೂ ಇದು ಮುಂದುವರಿಯುವುದಿಲ್ಲ, ಇದು ನೆಟ್ಟಗಾಗುವುದಿಲ್ಲ ಅಂತ ಮನವರಿತ ಬಸವಣ್ಣನವರು ಕೂಡಲ ಸಂಗಮಕ್ಕೆ ಹೋಗಿ ಶಾಂತತೆಯನ್ನು ಬಯಸಿ ಐಕ್ಯ ಆಗುತ್ತಾರೆ. ಇನ್ನು ಕ್ರಾಂತಿಗೆ ಇದು ಮಧುವರಸ ಅರಳಯ್ಯನವರು ಬಲಿಯಾಗುತ್ತಾರೆ. ಇನ್ನು ಈ ಸಾಮ್ರಾಜ್ಯದಲ್ಲಿದ್ದಂತಹ ಸಾಮ್ರಾಜ್ಯದ ಸಾಮಾಜಿಕ ಅಸ್ತವ್ಯಸ್ತದಲ್ಲಿಯೇ ಸಾಮ್ರಾಜ್ಯ ಮುಂದುವರಿಯುತ್ತದೆ. ಇದು ನಮ್ಮ ತಲೆದಂಡ ನಾಟಕದ ಕಿರು ತುಣು. ನಮಸ್ತೆ.